ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಮತ್ತೊಂದು ಕಡೆ ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಾಪಸ್ ಆಗಿದ್ದಾರೆ. ಬೆಂಗಳೂರಿಗೆ ಹೊರಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸಿಎಂ ಭೇಟಿಯಾಗಿ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ ಡಿಕೆ ಶಿವಕುಮಾರ್. ಕರ್ನಾಟಕ ಭವನದಿಂದ ಏರ್ಪೋರ್ಟ್ ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತೆರಳಿದ್ದಾರೆ. ಈ ವೇಳೆ ಮಾಧ್ಯಮದವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಆದರೆ ಮಾಧ್ಯಮಗಳಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೊಡದೆ ಡಿಸಿಎಂ ಡಿಕೆ ಶಿವಕುಮಾರ್ ಅಲ್ಲಿಂದ ತೆರಳಿದ್ದಾರೆ. ಸಿಎಂ ಅವರನ್ನು ಭೇಟಿಯಾಗಿದ್ರಿ. ಥ್ಯಾಂಕ್ ಯು, ನಮಸ್ಕಾರ. ಸಿಎಂ ಅವರನ್ನು ಭೇಟಿಯಾಗಿದ್ರಿ. ಥ್ಯಾಂಕ್ ಯು, ನಮಸ್ಕಾರ. ಸಿಎಂ ಅವರನ್ನು ಭೇಟಿಯಾಗಿದ್ರಿ. ಥ್ಯಾಂಕ್ ಯು, ನಮಸ್ಕಾರ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ಮಹೇಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಗಮನಿಸ್ತಾ ಇದ್ದೀವಿ ರಾಜಕೀಯ ಸದ್ಯಕ್ಕೆ ದೆಹಲಿ ಅಂಗಳವನ್ನ ತಲುಪಿದೆ. ಇವತ್ತು ಸಂಜೆ ಹೊತ್ತಿಗೆ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಸಿಗಬಹುದಾ? ಸಿಎಂ ಅವರು ಏನ್ ಪ್ರಸ್ತಾಪವನ್ನ ಇಟ್ಟಿದ್ದಾರೋ ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಅಸ್ತು ಸಿಗಬಹುದಾ? ಏನಾಗುತ್ತೆ ಅಂತ? ಮಧುಶ್ರೀ, ಖಂಡಿತ ಏನು ಸಿಎಂ ಸಿದ್ದರಾಮಯ್ಯನವರು ಎರಡೂ ವಿಚಾರದಲ್ಲಿ ದೆಹಲಿಗೆ ಬಂದಿರುವಂಥದ್ದು. ಮೊದಲನೇದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ಏನೋ ಒಂದು ಸಾಕಷ್ಟು ಚರ್ಚೆ ಕೂಡ ಮಾಡ್ತಾರೆ. ಅಂದರೆ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಸಮಸ್ಯೆ ಆಗಿರ್ಬೋದು, ಜೊತೆಗೆ ನೀರಾವರಿ ಯೋಜನೆಗಳಿಗೆ ಬೇಗ ಏನಾದರೂ ತ್ವರಿತವಾಗಿ ಕಾಮಗಾರಿ ಮುಗಿಸೋದಕ್ಕೆ ಸಾಕಷ್ಟು ಅನುದಾನ ನೀಡುವಂತೆ ಮನವಿ ಕೂಡ ಮಾಡ್ತಾರೆ. ಇದಾದಂಥ ಬಳಿಕ ಪ್ರಮುಖ ವಿಚಾರವೇನು ಅಂತ ಹೇಳಿದ್ರೆ, ಸಂಜೆ 6:30 ಸುಮಾರಿಗೆ ಈಗ ಸಮಯ ಕೂಡ ನಿಗದಿಯಾಗಿರುವಂಥದ್ದು. ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಏನು ಭೇಟಿಯಾಗಿ ಮಾತುಕತೆ ನಡೆಸ್ತಾರೆ ಅನ್ನೋ ಮಾತುಕತೆ ಇರುವಂಥದ್ದು, ಅಂದರೆ ಮಾಹಿತಿ ಇರುವಂಥದ್ದು. ಪ್ರಮುಖವಾದಂಥ ವಿಚಾರ, ಸದ್ಯ ಮೊನ್ನೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಏನು ನೇರವಾಗಿ ಖರ್ಗೆ ಜೊತೆ ಏನು ಚರ್ಚೆ ಮಾಡಿ ಮುಂದಿನ ರಾಜಕೀಯ ಚಟುವಟಿಕೆಗಳನ್ನ ಆರಂಭಿಸಿ ಅನ್ನೋದು ಕೂಡ ಸೂಚನೆ ನೀಡಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಏನು ಸಿಎಂ ಸಿದ್ದರಾಮಯ್ಯ ಅವರ ದೆಹಲಿ ಭೇಟಿ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಸದ್ಯ ಸಂಜೆ 6:30 ಸುಮಾರಿಗೆ ಭೇಟಿ ಆಗ್ತಾರೆ. ಇದರಲ್ಲಿ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು, ವಿಸ್ತರಣೆ ಮಾಡಬೇಕು ಅನ್ನೋದು ಮೊದಲೇ ಡಿಮ್ಯಾಂಡು ಸಿಎಂ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡ್ತಾರೆ. ಆದರೆ ಇದಾದ ನಂತರ ಏನು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಗು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು, ಅದು ಕೂಡ ಚರ್ಚೆ ಮಾಡುವಂಥ ಸಾಧ್ಯತೆ ಕೂಡ ಹೆಚ್ಚಿರುವಂಥದ್ದು. ಈ ಮೂರು ವಿಚಾರವಾಗಿ ಇದ್ರ ಜೊತೆಗೆ ಏನು ವಿಧಾನಸಭೆ ಅಧಿವೇಶನ ಕೂಡ ಬರ್ತಾ ಇದೆ. ಅಧ್ಯಕ್ಷರ ಏನು ಸಭಾಪತಿ ಮತ್ತು ಉಪಸಭಾಪತಿ ಬದಲಾವಣೆ ಕೂಡ ಚರ್ಚೆ ಆಗುವಂಥ ಸಾಧ್ಯತೆ ಇದೆ ಅನ್ನೋದು ಕೂಡ ಇದೆ. ಸದ್ಯ ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಏನು ಖರ್ಗೆ ಬಳಿ ಚರ್ಚೆ ಮಾಡುವಂಥ ಲಕ್ಷಣಗಳು ಇರುವಂಥದ್ದು. ಆದರೆ ಇದಕ್ಕೆ ಖರ್ಗೆ ಅವರು ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದು ಕೂಡ ಈಗ ಇಂಪಾರ್ಟೆಂಟ್ ಆಗಿರುವಂಥದ್ದು. ಮೊದಲನೇದಾಗಿ ಏನು ಬಿಹಾರ ಚುನಾವಣೆ ಬಳಿಕ ಏನು ಸೋಲಿನ ಆಘಾತ ಇದೆ, ಇದರಿಂದ ಹೊರಬರೋದಕ್ಕೆ ಇನ್ನಷ್ಟು ಸಮಯ ಬೇಕಾದ್ರಿಂದ ಹೈಕಮಾಂಡ್ ಇದರಲ್ಲಿ ಏನು ನಿರ್ಧಾರಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸದ್ಯ ಖರ್ಗೆ ಅವರು ಯಾವ ರೀತಿ ಸೂಚನೆ ಮಾಡ್ತಾರೆ, ಏನಾದರೂ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತಾ ಅಥವಾ ನಾಯಕತ್ವ ವಿಚಾರದಲ್ಲಿ ಏನಾದರೂ ಏನು ಸೂಚನೆ ನೀಡ್ತಾರಾ ಅಥವಾ ಸಂಪುಟ ಪುನರ್ರಚನೆ ವಿಸ್ತರಣೆ ಒಂದು ವೇಳೆ ಆದರೆ ಎಷ್ಟು ಜನರನ್ನ ಏನು ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕು ಮತ್ತು ಯಾರೆಲ್ಲ ತೆಗಿಬೇಕು ಅನ್ನೋ ಕೂಡ ಚರ್ಚೆ ಕೂಡ ಆಗುವಂಥ ಲಕ್ಷಣಗಳು ಇರುವಂಥದ್ದು. ಏನಿವತ್ತು ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯವ್ರ ಜೊತೆ ಸುರ್ಜೇವಾಲಾ ಆಗಿರ್ಬೋದು ಮತ್ತು ಕೆ.ಸಿ. ವೇಣುಗೋಪಾಲ್ ಆಗಿರ್ಬೋದು, ಇವ್ರು ಮೂವರು ಕೂಡ ಸಭೆಯಲ್ಲಿ ಇರ್ತಾರೆ ಅನ್ನೋದು ಮಾಹಿತಿ ಇರುವಂಥದ್ದು. ಮೊದಲನೇದಾಗಿ ಏನು ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಬಳಿಕ ಸೀದಾ ಖರ್ಗೆ ನಿವಾಸಕ್ಕೆ ಹೋಗ್ತಾರೆ. ಖರ್ಗೆ ನಿವಾಸದಲ್ಲಿ ಸಂಜೆ 6:30 ಸುಮಾರಿಗೆ ಸಭೆಯಲ್ಲಿ ಭಾಗಿಯಾಗ್ತಾರೆ. ಇಷ್ಟೆಲ್ಲ ಕೂಡ ಚರ್ಚೆ ಆಗುವಂಥ ಏನು ಮಾಹಿತಿ ಇದೆ. ಸದ್ಯ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೋ, ವಿಸ್ತರಣೆ ಆಗುತ್ತೋ ಅಥವಾ ಏನಾದರೂ ಇದು ಮುಂದೂಡ ಆಗುತ್ತೋ ಅನ್ನೋದು ಕೂಡ ಸಾಕಷ್ಟು ನಿಗೂಢ ಆಗಿರುವಂಥದ್ದು. ಅಂತಿಮವಾಗಿ ಖರ್ಗೆ ಅವರು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ಇವತ್ತಿನ ಸಭೆ ನಿರ್ಣಯ ಆಗುವಂಥದ್ದು. ಮಧುಶ್ರೀ, ಹಾಗೆ ಸಂಪರ್ಕದಲ್ಲಿರಿ ಮಹೇಶ್, ಮಾಹಿತಿಯನ್ನು ಪಡಿತೀನಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.